ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತೊಗೊಂಡಿರೋ ಟಾಪಿಕ್ಕು ಆನ್ಲೈನಲ್ಲಿ ಪ್ಲ್ಯಾಂಟ್ಸ್ನ ತರಿಸೋದ್ರಿಂದ ಅಡ್ವಾಂಟೇಜಸ್ ಏನು ಹಾಗೆ ಡಿಸ್ಅಡ್ವಾಂಟೇಜಸ್ ಏನು ಅನ್ನೋದನ್ನ ಹೇಳ್ತೀನಿ. ತುಂಬ ಜನರಿಗೆ ಆನ್ಲೈನಲ್ಲಿ ಪ್ಲ್ಯಾಂಟ್ಸ್ ಸೇಲ್ ಮಾಡ್ತಾರೆ ಅನ್ನೋ ವಿಷಯನೇ ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ನಮ್ಮ ಮನೆಗೆ ಬಂದಾಗ ತುಂಬ ಜನ ಕೇಳ್ತಾರೆ, ಇದು ಎಲ್ಲಿ ತೊಗೊಂಡೆ ಅಂತ ಕೇಳ್ತಾರೆ. ಆವಾಗ ನಾನು ಹೀಗೆ ಪೋಸ್ಟಲ್ಲಿ ಕೊರಿಯರಲ್ಲಿ ಅಂತ ಹೇಳಿದಾಗ ತುಂಬ ಆಶ್ಚರ್ಯ ಪಡ್ತಾರೆ. ಅದೇ ರೀತಿ ಈ ವಿಡಿಯೋ ನೋಡೋರಿಗೆ ಕೂಡ ತುಂಬ ಜನರಿಗೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಇದು ಹೊಸ ವಿಷಯ ಆಗಿರ್ಬೋದು. ಈ ಆನ್ಲೈನ್ ಪ್ಲ್ಯಾಂಟ್ ಶಾಪಿಂಗ್ ಯಾವಾಗ ಶುರು ಆಯಿತು ಅಂದರೆ, ಆನ್ಲೈನ್ ಶಾಪಿಂಗ್ ಯಾವಾಗ ಶುರು ಆಯಿತು ಆವಾಗಿಂದನೂ ಇದೆ. ಆದರೆ ಆವಾಗ ಯಾರು ಪ್ಲ್ಯಾಂಟ್ಸ್ನ ಆನ್ಲೈನಲ್ಲಿ ತರಿಸ್ಕೊಳ್ತಾ ಇರಲಿಲ್ಲ. ಯಾವಾಗ ಈ ಕೋವಿಡ್ ಶುರುವಾಯಿತು, ಲಾಕ್ಡೌನ್ ಶುರುವಾಯಿತು, ಆ ಟೈಮಲ್ಲಿ ಇದು ತುಂಬ ಟ್ರೆಂಡಿಂಗಲ್ಲಿತ್ತು. ಅಲ್ಲಿಂದ ಆನ್ಲೈನ್ ಪ್ಲ್ಯಾಂಟ್ ಶಾಪಿಂಗ್ ಸ್ಟಾರ್ಟ್ ಆಯಿತು. ಪ್ಲ್ಯಾಂಟ್ಸ್ನ ಆನ್ಲೈನಲ್ಲಿ ತರಿಸ್ಕೊಳ್ತೀನಿ ಅಂದರೆ, ನಮ್ಮ ಲೋಕಲ್ ನರ್ಸರಿಗಳಲ್ಲಿ, ನಮ್ಮ ಮನೆ ಹತ್ರ ಇರೋ ನರ್ಸರಿಗಳಲ್ಲಿ ಲಿಮಿಟೆಡ್ ಸೆಲೆಕ್ಷನ್ ಇರುತ್ತೆ. ನಮಗೆ ಬೇಕಾಗಿರೋ ಗಿಡಗಳು ಸಿಗಲ್ಲ. ನಮಗೆ ಬೇಕಾಗಿರೋ ಗಿಡಗಳು ಸಿಕ್ಕಿದ್ರೂ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಕ್ಯುಲೆಂಟ್ಸಲ್ಲಿ ಮೊದಲೆಲ್ಲ ಇಷ್ಟೊಂದು ವೆರೈಟೀಸು ಇಲ್ಲಿ ಸಿಗ್ತಾ ಇರಲಿಲ್ಲ. ಈ ಸಕ್ಯುಲೆಂಟ್ಸ್ನೆಲ್ಲ 4 years ಬ್ಯಾಕ್ ವೆಸ್ಟ್ ಬೆಂಗಾಲಿಂದ ತರಿಸಿರೋದು. ಆವಾಗ ಈ ವೆರೈಟೀಸ್ ಎಲ್ಲ ನಮ್ಮ ಲೋಕಲ್ ನರ್ಸರಿಗಳಲ್ಲಿ ಸಿಗ್ತಾ ಇರಲಿಲ್ಲ. ಇವಾಗ ಎಲ್ಲ ವೆರೈಟೀಸು ಸಿಗುತ್ತೆ. ಇವಾಗ ನಾನು ಯಾವುದೇ ಸಕ್ಯುಲೆಂಟ್ಸ್ನ ನರ್ಸರಿಗಳಲ್ಲಿ ತಗೊಳ್ಳಲ್ಲ. ಆನ್ಲೈನಲ್ಲಿ 1 ಪ್ಲ್ಯಾಂಟಿಗೆ 100 ರೂಪೀಸ್ ಇದ್ದರೆ, ಲೋಕಲ್ ನರ್ಸರಿಗಳಲ್ಲಿ 1 ಪಾಟಿಗೆ 150 ಇರುತ್ತೆ. ಆದರೆ ಒಂದೇ ಪ್ಲ್ಯಾಂಟ್ ಇರಲ್ಲ. ಒಂದು ದೊಡ್ಡ ಪ್ಲ್ಯಾಂಟ್ ಇದ್ದರೆ ಅದರ ಸುತ್ತ ಚಿಕ್ಕ ಚಿಕ್ಕ ಬೇಬಿ ಪ್ಲ್ಯಾಂಟ್ಸ್ ಇರುತ್ತೆ. ಇದರಿಂದ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಆ ಬೇಬಿ ಪ್ಲ್ಯಾಂಟ್ಸ್ನೆಲ್ಲ ಸೆಪ್ರೇಟ್ ಮಾಡಿದಾಗ ನಮಗೆ ತುಂಬ ಗಿಡಗಳು ಸಿಗುತ್ತೆ. ನಾವು ನರ್ಸರಿಗೆ ಹೋಗಿ ವಿಸಿಟ್ ಮಾಡಿ ತೊಗೊಳೋದ್ರಿಂದ ಗಿಡ ಯಾವ ರೀತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಂದೇ ರೀತಿ ಗಿಡಗಳು ತುಂಬ ಇರುತ್ತೆ. ಅದರಲ್ಲಿ ನಮಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥ ಚಾಯ್ಸ್ ಕೂಡ ಇರುತ್ತೆ. ಆದರೆ ಆನ್ಲೈನಲ್ಲಿ ತರಿಸೋ ಗಿಡಗಳಲ್ಲಿ ಆ ರೀತಿ ಇರಲ್ಲ. ಅವ್ರು ಯಾವುದನ್ನು ಕಳಿಸಿರ್ತಾರೆ ಅದನ್ನು ಇಟ್ಕೋಬೇಕಾಗತ್ತೆ. ಆನ್ಲೈನಲ್ಲಿ ತರಿಸೋ ಗಿಡಗಳಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಅವರು ವಿತ್ ಪಾಟ್ ಕೊಡಲ್ಲ. ಹೆಚ್ಚಾಗಿ ಎಲ್ಲ ಪ್ಲ್ಯಾಂಟ್ಸ್ ಬೇರ್ ರೂಟೆಡ್ ಇರುತ್ತೆ. ಅಂದರೆ ಬರೀ ಬೇರ್ಗಳು ಮಾತ್ರ ಇರುತ್ತೆ, ಅದ್ರ ಜೊತೆಗೆ ಸಾಯಿಲ್ ಇರಲ್ಲ. ವಿತೌಟ್ ಸಾಯಿಲ್ ಗಿಡಗಳನ್ನ ತೊಗೊಳೋದಿದೆಯಲ್ಲ, ಇದು ಒಂದು ಡಿಸ್ಅಡ್ವಾಂಟೇಜಸ್ಸೇ. ಇವಾಗ ನಾನು ರೀಸೆಂಟಾಗಿ ವೆಸ್ಟ್ ಬೆಂಗಾಲಿಂದ ಒಂದಷ್ಟು ಪ್ಲ್ಯಾಂಟ್ಸ್ನ ತರಿಸ್ಕೊಂಡೆ. ವಿತೌಟ್ ಸಾಯಿಲ್ ಯಾವ ರೀತಿ ಪ್ಯಾಕಿಂಗ್ ಮಾಡಿರ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಈ ಪಾರ್ಸಲ್ ನನಗೆ ಪೋಸ್ಟಲ್ಲಿ ಬಂದಿದ್ದು 5 days ಆಯಿತು. ಯೂಶಲಿ 3 days ಬೇಕಾಗುತ್ತೆ. ಆದರೆ ಮಧ್ಯದಲ್ಲಿ ವೀಕೆಂಡ್ಸ್ ಬಂದರೆ, ಸ್ಯಾಟರ್ಡೆ ಮತ್ತು ಸಂಡೇ ಕೊರಿಯರ್ ಸರ್ವಿಸ್ ಆಗಲಿ ಪೋಸ್ಟಲ್ ಸರ್ವಿಸ್ ಇಲ್ಲದೆ ಇರೋದ್ರಿಂದ 2 ದಿನ ಎಕ್ಸ್ಟ್ರಾ ಆಯಿತು. ಈ ರೀತಿ ಟಿಶ್ಯೂ ಪೇಪರ್ನಲ್ಲಿ ರ್ಯಾಪ್ ಮಾಡಿರ್ತಾರೆ. ಇದರಲ್ಲಿ ಯಾವುದೇ ಮಣ್ಣಿರಲ್ಲ ನೋಡಿ, ಬರೀ ರೂಟ್ಸ್ ಮಾತ್ರ ಇರುತ್ತೆ. ಈ ಪ್ಲ್ಯಾಂಟ್ ಹೆಸರು ವಂಡ್ರಿಂಗ್ ಜ್ಯೂ ಅಂತ. ಇದರಲ್ಲಿ 3 ಕಲರ್ ಇತ್ತು ನನ್ನ ಹತ್ರ. ಈ ವೈಟ್ ಮತ್ತು ಗ್ರೀನ್ ಇರಲಿಲ್ಲ. ಹಾಗಾಗಿ ನಾನು ಇದನ್ನ ಆನ್ಲೈನಲ್ಲಿ ತರಿಸ್ಕೊಂಡೆ. ಈ ಪ್ಲ್ಯಾಂಟ್ ತುಂಬ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ, ಎಲ್ಲರೂ ನೋಡಿರ್ತೀರಾ. ಆದರೆ ಈ ಸೆಲ್ಲರ್ ಹತ್ರ ಒಂದೊಂದೇ ಗಿಡ ತರಿಸೋ ಹಾಗಿರಲಿಲ್ಲ. ಮಿನಿಮಮ್ 5 ಪ್ಲ್ಯಾಂಟ್ಸ್ ಆರ್ಡರ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿ ಸಿಗೋ ಅಂಥ ಪ್ಲ್ಯಾಂಟ್ನ ಕೂಡ ಆರ್ಡರ್ ಮಾಡಿದ್ದೀನಿ. ನಾನು ತೊಗೊಂಡಿದ್ದೀನಲ್ಲ ಸೆಲ್ಲರು, ಇವ್ರ ಹತ್ರ 1 ಪ್ಲ್ಯಾಂಟಿಗೆ 70 ರೂಪೀಸ್ ಇತ್ತು. ಮಿನಿಮಮ್ 5 ಪ್ಲ್ಯಾಂಟ್ಸ್ನ ತೊಗೋಬೇಕಾಗಿತ್ತು. ಈ ಪ್ಲ್ಯಾಂಟ್ಸ್ನೆಲ್ಲ ನಾನು ಫೇಸ್ಬುಕ್ಕಲ್ಲಿ ಆರ್ಡರ್ ಮಾಡಿದ್ದು. ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಇದೆ, ಬ್ಯಾಂಗ್ಳೂರ್ ಪ್ಲ್ಯಾಂಟ್ ಟ್ರೇಡರ್ಸ್ ಅಂತ. ಅದರಲ್ಲಿ ಬೇರೆ ಬೇರೆ ರೀತಿ ಗಿಡಗಳನ್ನ ಸೇಲ್ ಮಾಡೋ ಅಂಥ ಸೆಲ್ಲರ್ಸ್ ಇರ್ತಾರೆ. ನೀವು ನೋಡಿಕೊಂಡು ಆರ್ಡರ್ ಮಾಡಬೇಕು. ಎಲ್ಲ ಜೆನ್ವಿನ್ ಸೆಲ್ಲರ್ಸೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಚೀಟ್ ಮಾಡೋರು ಇರ್ತಾರೆ. ನೀವು ನೋಡಿಕೊಂಡು ಆರ್ಡರ್ ಮಾಡಬೇಕು. ಪ್ಲ್ಯಾಂಟ್ಸ್ ಆರ್ಡರ್ ಮಾಡೋಕ್ಕೆ ಮುಂಚೆ ಅದರ ಡಿಸ್ಕ್ರಿಪ್ಷನ್ನ ಕರೆಕ್ಟಾಗಿ ಓದ್ಕೊಂಡಿರಬೇಕು. ಹಾಗೆ ರಿವ್ಯೂಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಕರೆಕ್ಟಾಗಿ ಓದ್ಕೊಂಡು ನೀವು ಆರ್ಡರ್ ಮಾಡಬೇಕು. ವಿತೌಟ್ ಪಾಟ್ ಅಥವಾ ವಿತೌಟ್ ಸಾಯಿಲ್ ಈ ರೀತಿ ಪ್ಲ್ಯಾಂಟ್ಸ್ ಬರುತ್ತಲ್ಲ, ಇದನ್ನು ಉಳಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಗಾರ್ಡನಿಂಗಲ್ಲಿ ಎಕ್ಸ್ಪರ್ಟ್ಸ್ ಆದರೆ ಹೇಗೋ ಅದನ್ನು ಸರ್ವೈವ್ ಮಾಡ್ಕೋಬೋದು. ಆದರೆ ಹೊಸ ಗಾರ್ಡನರ್ಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಆನ್ಲೈನಲ್ಲಿ ಬಂದಿರೋ ಪ್ಲ್ಯಾಂಟ್ಸ್ನ ಅದು ಯಾವತ್ತು ಪಾರ್ಸಲ್ ಬರುತ್ತೆ ಅವತ್ತಿನ ದಿನವೇ ಪಾಟಿಗೆ ನೆಡಬೇಕು. ಯಾಕೆ ಅಂದರೆ ಅದು ಬಾಕ್ಸ್ ಒಳಗೆ ಗಾಳಿ ಇಲ್ದೇ 3 ದಿನ ಅಥವಾ 5 ದಿನ ತನಕ ಇರುತ್ತೆ. ಹಾಗಾಗಿ ತಕ್ಷಣ ನೀವು ಪಾಟಲ್ಲಿ ನೆಡಬೇಕಾಗತ್ತೆ. ಈ ಪ್ಲ್ಯಾಂಟ್ಸ್ ರಿಕವರ್ ಆಗೋವ್ರಿಗೆ ತುಂಬ ಪೇಷನ್ಸಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಅದೇ ಗಿಡಗಳು 20 days ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚಿಕ್ಕ ಗಿಡಗಳನ್ನ ಕಳಿಸಿದ್ರಿಂದ ತುಂಬ ನಿಧಾನವಾಗಿ ರಿಕವರ್ ಆಗ್ತಾ ಇದೆ. ಇದರಲ್ಲಿ ಈ ವಂಡ್ರಿಂಗ್ ಜ್ಯೂ ಇದೆಯಲ್ಲ, ಇದು ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಆದರೆ ಇವೆರಡು ಗಿಡಗಳು ಹೇಗಿತ್ತೋ ಹಾಗೇ ಇದೆ. ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡ್ತೀನಿ.
ಕೆಲವು ಹಾರ್ಡಿ ಪ್ಲ್ಯಾಂಟ್ಸಿಗೆ ಏನೂ ಆಗಲ್ಲ. ಎಕ್ಸಾಂಪಲ್ ಆ್ಯಂಥೋರಿಯಮ್ಗೆ ನೀವು ವಿತೌಟ್ ಸಾಯಿಲು 1 ವಾರ 10 ದಿನ ತನಕ ಇರುತ್ತೆ. ಸೆನ್ಸಿಟಿವ್ ಇರೋಂಥ ಪ್ಲ್ಯಾಂಟ್ಸ್ನ ವಿತೌಟ್ ಸಾಯಿಲ್ ತರ್ಸೋಕ್ಕಾಗಲ್ಲ. ಆರ್ಕಿಡ್ಸ್ ಕೂಡ ಅಷ್ಟೇ, ನಾವು ಆ ಕೊರಿಯರ್ ಬಾಕ್ಸ್ ಒಳಗೆ 1 ವಾರ 10 ದಿನ ಇದ್ರೂ ಏನೂ ಆಗಲ್ಲ. ಆರ್ಕಿಡ್ಸ್ನ ನಾನು ಹೆಚ್ಚಾಗಿ ಆನ್ಲೈನಲ್ಲಿ ತಗೊಳ್ಳೋದನ್ನೇ ಪ್ರಿಫರ್ ಮಾಡ್ತೀನಿ. ಯಾಕೆ ಅಂದರೆ ನಮ್ಮ ಲೋಕಲ್ ನರ್ಸರಿಗಳಲ್ಲಿ 1 ಪ್ಲ್ಯಾಂಟಿಗೆ 450ಗಿಂತನೂ ಜಾಸ್ತಿ ಇರುತ್ತೆ. ಆನ್ಲೈನಲ್ಲಿ ಕೇರಳದಿಂದ ಮತ್ತು ವೆಸ್ಟ್ ಬೆಂಗಾಲಿಂದ ತುಂಬ ಆರ್ಕಿಡ್ಸ್ನ ತರಿಸ್ಕೊಂಡಿದ್ದೆ. 1 ಪ್ಲ್ಯಾಂಟಿಗೆ 150 ರುಪೀಸಿಂದ 175 ರುಪೀಸ್ ಅಷ್ಟಿರುತ್ತೆ. ಆದರೆ ಇದುವರೆಗೆ ಯಾವ ಆರ್ಕಿಡ್ಸು ನನ್ನ ಹತ್ರ ಹಾಳಾಗಿಲ್ಲ. ಲಾಸ್ಟ್ ಇಯರ್ ಎಲ್ಲ ಹೂ ಬಂದಿತ್ತು, ಅದೆಲ್ಲ ಗಿಡಗಳನ್ನೂ ರೀಪಾಟ್ ಮಾಡ್ತಾ ಇದ್ದೀನಿ. ಆದರೆ ನರ್ಸರಿಗಳಲ್ಲಿ ಸಿಗೋದು ದೊಡ್ಡ ಪ್ಲ್ಯಾಂಟ್ ಇರುತ್ತೆ, ಅದರಲ್ಲಿ ಹೂವು ಇರುತ್ತೆ. ಆನ್ಲೈನಲ್ಲಿ ತಗೊಳ್ಳೋದ್ರಲ್ಲಿ ಹೂ ಇರಲ್ಲ. ಹೂ ಬರೋದಕ್ಕೆ 1 ಇಯರ್ ಆದರೂ ವೆಯ್ಟ್ ಮಾಡಬೇಕಾಗತ್ತೆ. ಸೀಡ್ಲಿಂಗ್ ಪ್ಲ್ಯಾಂಟ್ ಅಂತ ಕೊಡ್ತಾರೆ, ಈ ಸೈಜಲ್ಲಿರುತ್ತೆ. ಯಾರಿಗೆ ಈ ಲೈವ್ ಪ್ಲ್ಯಾಂಟ್ಸ್ನೆಲ್ಲ ಆನ್ಲೈನಲ್ಲಿ ತರ್ಸೋಕ್ಕೆ ಇಷ್ಟ ಆಗಲ್ಲ ಅಂಥವರು ತರಕಾರಿ ಬೀಜಗಳು, ಹೂವಿನ ಬೀಜಗಳು ಈ ರೀತಿದೆಲ್ಲ ತೊಗೋಬೋದು. ಅದು ಕೂಡ ಒಳ್ಳೆ ಸೆಲ್ಲರ್ ಹತ್ರ ನೋಡಿ ತೊಗೋಬೇಕು, ಯಾಕಂದರೆ ಅದನ್ನ ಚೆನ್ನಾಗಿ ಒಣಗಿಸಿದ್ರೆ ಮಾತ್ರ ಜರ್ಮಿನೇಟ್ ಆಗೋದು. ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳದ್ದು ಬಲ್ಬ್ಸ್ನ ನಾವು ಆನ್ಲೈನಲ್ಲಿ ತರಿಸ್ಕೋಬೋದು. ಇದೆಲ್ಲ ಈ ಸಲ ತರಿಸಿರೋದು. ಅಮರ್ ಲಿಲೀಸಲ್ಲಿ ಬೇರೆ ಕಲರ್ಸು, ಗಿಡ ಏನೋ ಚೆನ್ನಾಗಿ ಬಂದಿದೆ, ಆದರೆ ಇದು ಯಾವ ಕಲರ್ ಅಂತ ಗೊತ್ತಾಗೋಕ್ಕೆ ನೆಕ್ಸ್ಟ್ ಸೀಸನ್ ಬರೋಕ್ಕೆ ವೆಯ್ಟ್ ಮಾಡಬೇಕು. ಈ ರೀತಿ ಅಮರ್ ಲಿಲೀಸ್, ರೈನ್ ಲಿಲೀಸ್ ಅಥವಾ ಯಾವುದೇ ಪ್ಲ್ಯಾಂಟ್ಸ್ ಬಲ್ಬ್ಸಿಂದ ಬೆಳೆಯುವಂಥ ಪ್ಲ್ಯಾಂಟ್ಸ್ನ ನೀವು ತರಿಸಬಹುದು. ಹೆಚ್ಚಾಗಿ ಎಲ್ಲ ಬಲ್ಬ್ಸು ಈರುಳ್ಳಿಯಷ್ಟು ದೊಡ್ಡದಾಗಿರುತ್ತೆ. ಬಾಕ್ಸಲ್ಲಿ ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ. ಆನ್ಲೈನ್ ನರ್ಸರಿ ಇರುವಂಥ ವೆಬ್ಸೈಟ್ಗಳೇ ಇರುತ್ತೆ, ugav.com ಆಗಿರ್ಬೋದು ಅಥವಾ ನರ್ಸರಿ ಲೈವ್. ಈ ರೀತಿ ಆನ್ಲೈನ್ ನರ್ಸರಿಗಳಲ್ಲಿ ಗ್ಯಾರಂಟಿ ಇರುವಂಥ ಪ್ಲ್ಯಾಂಟ್ಸ್ನೇ ಕೊಡ್ತಾರೆ, ವಿತ್ ಪಾಟ್ ಡೆಲಿವರಿ ಮಾಡ್ತಾರೆ. ಆದರೆ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್, ಈ ಆನ್ಲೈನ್ ಪ್ಲ್ಯಾಂಟ್ ಶಾಪಿಂಗ್ ಬಗ್ಗೆ ಮೈನಸ್ ಮತ್ತು ಪ್ಲಸ್ ಎರಡೂ ವಿಷಯಗಳನ್ನ ಹೇಳಿದ್ದೀನಿ. ಪ್ಲಸ್ ಏನು ಅಂದರೆ ನರ್ಸರಿಗಳಿಗಿಂತ ಈ ಆನ್ಲೈನ್ ಸ್ಟೋರಲ್ಲಿ ಸ್ವಲ್ಪ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಹಾಗೆ ನಮ್ಮ ಏರಿಯಾಗಳಲ್ಲಿ ಯಾವ ಪ್ಲ್ಯಾಂಟ್ ಸಿಗಲ್ಲ ಅದನ್ನು ನಾವು ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೋದು. ಇನ್ನು ಮೈನಸ್ ಪಾಯಿಂಟ್ಸ್ ಹೇಳೋದಾದರೆ ಒಂದೊಂದು ಸಲ ಕೊರಿಯರ್ ಬರೋದು ಡಿಲೇ ಆಗ್ಬೋದು. ಆವಾಗ ಆ ಗಿಡಗಳು ಸ್ವಲ್ಪ ಬಾಡಿದಾಗಿರುತ್ತೆ. ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಹೊಸ ಗಾರ್ಡನರ್ಸ್ ಆದರೆ ತುಂಬ ಕಷ್ಟನೇ ಆಗುತ್ತೆ. ಅದಕ್ಕೆ ನೀರು ಜಾಸ್ತಿ ಹಾಕಿದರೆ ಆ ಗಿಡ ಸತ್ತೇ ಹೋಗ್ಬಿಡುತ್ತೆ. ಹಾಗೆ ಸೀಸನ್ ನೋಡಿಕೊಂಡು ನೀವು ಆರ್ಡ್ರ್ ಮಾಡಬೇಕು. ಫೋಟೋದಲ್ಲಿ ತುಂಬ ಚೆನ್ನಾಗೇ ಕೊಟ್ಟಿರ್ತಾರೆ, ಆದರೆ ನಮ್ಮ ಕ್ಲೈಮೇಟಿಗೆ, ನಮ್ಮ ಟೆಂಪ್ರೇಚರ್ಗೆ ಅದು ಸೂಟ್ ಆಗುತ್ತಾ ಇಲ್ವೋ ಅಂತ ತಿಳ್ಕೊಂಡು ನೀವು ಆರ್ಡ್ರ್ ಮಾಡಬೇಕು. ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಇರೋದು, ಕೆಲವು ತುಂಬ ದೊಡ್ಡ ಗಿಡಗಳು ಅಥವಾ ಕ್ರೀಪರ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ಹೂ ಬಿಟ್ಟಾಗ ಸೀಸನಲ್ಲಿ ಫೋಟೋಸ್ನ ತೆಗೆದಿರ್ತಾರೆ. ನಿಮಗೆ ಡೆಲಿವರಿ ಮಾಡೋ ಅಂಥ ಪ್ಲ್ಯಾಂಟು ತುಂಬ ಚಿಕ್ಕದಾಗಿರುತ್ತೆ. ಆ ಪ್ಲ್ಯಾಂಟ್ನ ನೀವು ಬೆಳೆಸಿ ದೊಡ್ಡದಾಗೋವ್ರಿಗೆ ಕೆಲವು ಗಿಡಗಳಿಗೆ 1 ವರ್ಷನಾದರೂ ಟೈಮ್ ಬೇಕಾಗುತ್ತೆ. ಈ ರೀತಿ ಪೇಷನ್ಸ್ ಇದ್ದರೆ ಮಾತ್ರ ನೀವು ಆನ್ಲೈನಲ್ಲಿ ಪ್ಲ್ಯಾಂಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಏನು ಹೇಳೋದು ಅಂದರೆ, ನೀವು ಪ್ಲ್ಯಾಂಟ್ಸ್ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದರೆ ಮಾತ್ರ ನೀವು ಆನ್ಲೈನಲ್ಲಿ ಪ್ಲ್ಯಾಂಟ್ಸ್ನ ತರಿಸ್ಕೊಳ್ಳಿ. ಸುಮ್ಮನೆ ಬೇರೆ ಶಾಪಿಂಗ್ ಮಾಡಿದಾಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತರಿಸ್ಕೊಂಡ್ರೆ ಆ ಗಿಡದ ಬಗ್ಗೆ ನಾಲೆಜ್ ಇಲ್ಲದೆ ಹೋದರೆ ಸುಮ್ಮನೆ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ನಾನು ತುಂಬ ಗಿಡಗಳನ್ನ ಆನ್ಲೈನಲ್ಲಿ ತರಿಸಿದ್ದೀನಿ. ಅದರಲ್ಲಿ ಎಲ್ಲವೂ ಚೆನ್ನಾಗಿ ಬಂದಿಲ್ಲ. ಕೆಲವು ಗಿಡಗಳು ಹಾಳಾಗಿದೆ, ಕೆಲವು ಚೆನ್ನಾಗಿ ಬಂದಿದೆ. ಸೀಸನ್ ನೋಡ್ಕೊಂಡು ಕೂಡ ಗಿಡಗಳನ್ನ ತರಿಸ್ಕೋಬೇಕಾಗತ್ತೆ. ನಾನು ಆರ್ಡರ್ ಮಾಡಿದಾಗ ಮಳೆ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಕೊರಿಯರ್ ಬಂದಾಗ ತುಂಬ ಮಳೆ ಇತ್ತು. ಆವಾಗ ಮಳೆಗೆ ತುಂಬ ಗಿಡಗಳು ಹಾಳಾಯಿತು. ನನಗೆ ಈ ಆನ್ಲೈನ್ ಪ್ಲ್ಯಾಂಟ್ ಶಾಪಿಂಗಲ್ಲಿ ಗುಡ್ ಮತ್ತು ಬ್ಯಾಡ್ ಎರಡೂ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ನೀವೇನಾದರೂ ಆನ್ಲೈನಲ್ಲಿ ಪ್ಲ್ಯಾಂಟ್ಸ್ನ ತರಿಸಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.